ಕಂಪ್ಯಾರಿಸನಲ್ಲಿ ನಾವು ತೊಗೊತಿರೋ 4 ಕಾಲೇಜ್ ಯಾವ್ದು ಅಂದರೆ MIJ ಕಾಲೇಜ್ ಆಫ್ ಇಂಜಿನಿಯರಿಂಗು, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಸೊ MIJ ಕಾಲೇಜ್ ಆಫ್ ಇಂಜಿನಿಯರಿಂಗು ಇದು ಲೊಕೇಟ್ ಆಗಿರೋದು ವೈಟ್ ಫೀಲ್ಡು ಕಾಡ್ಗೋಡಿ ಏರಿಯಾದಲ್ಲಿ ಲೊಕೇಟ್ ಆಗಿದೆ. 1982ರಲ್ಲಿ ಸ್ಟಾರ್ಟ್ ಆಗಿದೆ. ಒಂದು ಕ್ಯಾಂಪಸ್ಸು, ಓಲ್ಡ್ ಕ್ಯಾಂಪಸ್ಸು, ಹಳೆ ಕಾಲೇಜು, ಒಂದು ವೈಟ್ ಫೀಲ್ಡ್ IT ಹಬ್ ಹತ್ರ ಇರೋದ್ರಿಂದ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ಗೆ ಸ್ಟೂಡೆಂಟ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆಟೋನಮಸ್ ಕಾಲೇಜು ಅಂಡರ್ BTU ಬರುತ್ತೆ. ಸೊ ನೆಕ್ಸ್ಟ್ ಕಾಲೇಜ್ ಬಂದು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು KR ಲೊಕೇಟ್ ಆಗಿದೆ. 2007ರಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಮೆಟ್ರೋ ಫ್ಯೂಚರಲ್ಲಿ ನಿಮ್ಮ ಮೆಟ್ರೋ ಕನೆಕ್ಟಿವಿಟಿ ಬರುತ್ತೆ, ಈಸಿಯಾಗಿ ಬಸ್ ಆಕ್ಸಿಸ್ ಇದೆ. ಸೊ ಎಲ್ಲ ದೃಷ್ಟಿಯಿಂದ ಇದು ಕನೆಕ್ಟಿವಿಟಿ ವೈಸು ಎಲ್ಲ ಈ 4 ಕಾಲೇಜ್ ಕಂಪೇರ್ ಮಾಡಿದ್ರೆ ಇದು ತುಂಬ ಈಸಿ ಕನೆಕ್ಟಿವಿಟಿ ಇದೆ. ಜೊತೆಗೆ ಇದು ಆಟೋನಮಸ್ಸು ಅಂಡರ್ BTU. ನೆಕ್ಸ್ಟ್ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಇದು ಲೊಕೇಟ್ ಆಗಿರೋದು ಅವಲಹಳ್ಳಿ ಹತ್ರ. ಸೊ KR ಮುಂದೆ ನೀವು ಟುವರ್ಡ್ಸ್ ಹೊಸಕೋಟೆ ಬಂದರೆ ಅವಲಹಳ್ಳಿ ಬರುತ್ತೆ. ಅವಲಹಳ್ಳಿಯಿಂದ ಸ್ವಲ್ಪ ಒಳಗಡೆ ಬಂದರೆ ನಿಮಗೆ ಈ ಕಾಲೇಜ್ ಸಿಗುತ್ತೆ. ಇದು ಸ್ಟಾರ್ಟ್ ಆಗಿರೋದು 1999ರಲ್ಲಿ. ಇಲ್ಲಿ ಇಂಜಿನಿಯರಿಂಗ್ ಜೊತೆ ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ಸೋ ಮೆನಿ ಡಿಫ್ರೆಂಟ್ ಕೋರ್ಸಸ್ನ ಕಾಲೇಜಸ್ ಇದೆ. ದೊಡ್ಡ ಕ್ಯಾಂಪಸ್ ಇದು. ಸೊ ಇದು ಅಷ್ಟೇ ಆಟೋನಮಸ್ಸು ಅಂಡರ್ BTU. ನೆಕ್ಸ್ಟ್ ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗು ಇದು KR ಸ್ವಲ್ಪ ಒಳಗಡೆ ಲೊಕೇಟ್ ಆಗಿದೆ. ಸೊ 2007ರಲ್ಲಿ ಸ್ಟಾರ್ಟ್ ಆಗಿದೆ. ಒಂದು ಅಫೋರ್ಡಬಲ್ ಎಜುಕೇಷನ್ಗೆ ಇದು ಒಂದು ಸಿ ಕಾಲೇಜು ಬೆಟ್ರ್ ಆಗಿದೆ. ಸೊ ಇದು BTU ಅಫಿಲಿಯೇಟೆಡ್ ಕಾಲೇಜು, ಇದು ಆಟೋನಮಸ್ ಕಾಲೇಜ್ ಅಲ್ಲ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಏನಂದರೆ ಪ್ಲೇಸ್ಮೆಂಟ್ಸು. ಸೊ ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜನ್ನ ಯಾವುದೇ ಕೋರ್ಸ್ನ ಜಾಯಿನ್ ಮಾಡಬೇಕಾದ್ರೆ ನಿಮ್ಮ ಕೆಲಸ ಸಿಗುತ್ತೋ ಇಲ್ಲೋ ಅನ್ನೋದು ಇಂಪಾರ್ಟೆಂಟು. ಸೊ 4 ವರ್ಷ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಒಳ್ಳೆ ಜಾಬ್ ಸಿಗಬೇಕಲ್ವಾ, ಅದೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಥರ ಪ್ಲೇಸ್ಮೆಂಟ್ ಇದೆ ಅಂತ. ಸೊ MIJ ಕಾಲೇಜಲ್ಲಿ 25ರಿಂದ 30 ಲಕ್ಷದ ತನಕ ಹೈಯೆಸ್ಟ್ ಪ್ಯಾಕೇಜ್ ರೀಚ್ ಆಗಿದೆ. ಸೊ ಇದು ಹಳೆ ಕಾಲೇಜ್ ಆಗಿರೋದ್ರಿಂದ ಸ್ವಲ್ಪ IT ಕಂಪ್ನೀಸು ತುಂಬ ವಿಸಿಟ್ ಮಾಡುತ್ತೆ. ಅಲ್ಯೂಮಿನಿ ಹಳೆ ಕಾಲೇಜ್ ಆಗಿರೋದ್ರಿಂದ ಅಲ್ಯೂಮಿನಿ ನೆಟ್ವರ್ಕ್ ಇದೆ. ಸೊ ವೈಟ್ ಫೀಲ್ಡ್ನಲ್ಲಿ ಏರಿಯಾದಲ್ಲಿ ಲೊಕೇಟ್ ಆಗಿರೋದ್ರಿಂದ ನಿಮಗೆ IT ಹಬ್ಗೆ ಹತ್ರ ಇದೆ. ಸೊ ಕಂಪ್ಯಾರಿಟಿವ್ಲಿ 4 ಕಾಲೇಜಲ್ಲಿ ಸೊ ಇದು ಒಂದು ಬೆಟರ್ ಪೊಸಿಷನಲ್ಲಿ ನೀವು ನೋಡ್ಬೋದು. ನೆಕ್ಸ್ಟು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಹೈಯೆಸ್ಟ್ ಪ್ಯಾಕೇಜ್ 20ರಿಂದ 25 ಲಕ್ಷದ ತನಕ ರೀಚ್ ಆಗಿದೆ. ಸೊ ಇಲ್ಲೂ ಅಷ್ಟೇ IT ಕಂಪ್ನೀಸು ಇತ್ತೀಚೆಗೆ ಪ್ಲೇಸ್ಮೆಂಟ್ ಚೆನ್ನಾಗಿ ಆಗ್ತಾಯಿದೆ. IT ಕಂಪ್ನೀಸ್ಗೆ ಕೋಡಿಂಗ್ ಕಲ್ಚರು ಬೆಟ್ರ್ ಆಗ್ತಾಯಿದೆ. ಇಂಡಸ್ಟ್ರಿಯಲ್ ಕೊಲಾಬ್ರೇಷನ್ನು ಇದೆ. ಸೊ ಸಾಫ್ಟ್ವೇರು IT ಬ್ರಾಂಚಸ್ ಸೇರ್ತೀನಿ ಅಂದರೆ ಇದು ಒಂದು ಒಳ್ಳೆ ಆಪ್ಷನ್ನು. ನೆಕ್ಸ್ಟು ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇಲ್ಲೂ ಅಷ್ಟೇ ಹೈಯೆಸ್ಟ್ ಪ್ಯಾಕೇಜು 15ರಿಂದ 20 ಲಕ್ಷದ ತನಕ ರೇಂಜಲ್ಲಿ ಸಿಗುತ್ತೆ. ಪ್ಲೇಸ್ಮೆಂಟು ಎವ್ರಿ ಇಯರ್ ಇಂಪ್ರೂವ್ ಆಗ್ತಾಯಿದೆ. ಸೊ ಆಟೋನಮಸ್ ಕಾಲೇಜ್ ಆಗಿರೋದ್ರಿಂದ ನಿಮ್ಮ CGPನೂ ಇಂಪ್ರೂವ್ ಆಗುತ್ತೆ. ಸೊ ಗುಡ್ ಆಪರ್ಚುನಿಟಿ ಫಾರ್ ಸ್ಕಿಲ್ಡ್ ಸ್ಟೂಡೆಂಟು. ಸೊ ಪ್ಲೇಸ್ಮೆಂಟು ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ಸಿಂದ ಸೊ ಎವ್ರಿ ಇಯರ್ ಕಂಪ್ಯಾರಿಟಿವ್ಲಿ ಇಂಪ್ರೂವ್ ಆಗ್ತಾ ಇದೆ. ನೆಕ್ಸ್ಟು ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಇದು ಎಲ್ಲ ಕಾಲೇಜು, ಈ 3 ಕಾಲೇಜ್ ಕಂಪೇರ್ ಮಾಡಿದ್ರೆ ಇದು ಆಟೋನಮಸ್ ಕಾಲೇಜ್ ಅಲ್ಲ, BTU ಅಫಿಲಿಯೇಟೆಡ್ ಕಾಲೇಜು. ಸೊ ಒಂದು ಡೀಸೆಂಟ್ ಪ್ಲೇಸ್ಮೆಂಟು, ಡೀಸೆಂಟ್ ಫೀಸಲ್ಲಿ ನೀವು ಸೇರೋಗಿದ್ರೆ ಸೇರ್ಬೋದು. ಸೊ ನಿಮ್ಗೇನಾದರೂ ಒಂದು ಅವರೇಜ್ KCET ರ್ಯಾಂಕ್ ಬಂದರೆ ಹತ್ತಿರ 1 ಲಕ್ಷದ ಮೇಲೆ ಬಂದರೂ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ MIJ ಕಾಲೇಜಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಇದೆ, ಡಾಟಾ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, EC ಬ್ರಾಂಚ್ ಇದೆ, ಎಲೆಕ್ಟ್ರಿಕಲ್ ಬ್ರಾಂಚ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಇದೆ. ಇದು ಬಂದು MIJ ಕಾಲೇಜಲ್ಲಿ. ಕೇಂಬ್ರಿಡ್ಜ್ ಕಾಲೇಜಿಗೆ ಬರಬೇಕಾದ್ರೆ ಇದು ಮೋಸ್ಟ್ಲಿ ಎಲ್ಲ IT ಬ್ರಾಂಚಸ್ನ ಇಟ್ಕೊಂಡಿದೆ. ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸ್, AML, ಡಾಟಾ ಸೈನ್ಸು, ಜೊತೆಗೆ EC ಮತ್ತು ಎಲೆಕ್ಟ್ರಿಕಲು, ಮೆಕ್ಯಾನಿಕಲ್, ಸಿವಿಲ್ ಬ್ರಾಂಚಸ್ ಇದೆ. ನೆಕ್ಸ್ಟ್ ಈಸ್ಟ್ ಪಾಯಿಂಟ್ ಕಾಲೇಜಿಗೆ ಬಂದಾಗ ಇಲ್ಲೂ ಅಷ್ಟೇ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, AML, ಡಾಟಾ ಸೈನ್ಸು, CSE ರಿಲೇಟೆಡ್ IoT, ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್ ಅಂತೇಳಿ ಬ್ರಾಂಚ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಇದೆ. ಸೊ ನಿಮ್ಗೇನಾದರೂ ಸಿ ಕಾಲೇಜಿಗೆ ಬಂದಾಗ ಇಲ್ಲೂ ಅಷ್ಟೇ ಕಂಪ್ಯೂಟರ್ ಸೈನ್ಸ್ ಇದೆ, AML ಇದೆ. ಸೊ CSE ಬ್ರಾಂಚು IoT ಮತ್ತು ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಇದೆ. ಸೊ ಎಲ್ಲ ಕಾಲೇಜಲ್ಲೂ ಮೇಜರಾಗಿ IT ಬ್ರಾಂಚಸ್ ಇದೆ. ಸೊ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಬ್ರಾಂಚ್ಗೆ ಸೇರಬೇಕು ಅಂತಿದ್ರು ಆ ಬ್ರಾಂಚ್ಗೆ ನೀವು ಈ ಕಾಲೇಜಲ್ಲಿ ಸೇರ್ಬೋದು. KCET ಕಟ್ ಆಫು ಯಾವ ಥರ ಇದೆ ಅಂತೇಳಿ ನಾವು ಯೋಚನೆ ಮಾಡೋಕ್ಕೆ ಹೋದಾಗ ಸೊ ಈಗ ನಾವು ಜನರಲ್ ಆಗಿ ಮೇಜರ್ ಬ್ರಾಂಚಸ್ CS, AML, IS, ECನ ತೊಗೊಂಡು ಕಂಪ್ಯಾರಿಸನ್ ಮಾಡಿದಾಗ ಸೊ ನೀವು MIJ ರ್ಯಾಂಕಲ್ಲಿ ಲಾಸ್ಟ್ ಇಯರಲ್ಲಿ ಈ CS ಬ್ರಾಂಚ್ಗೆ 29,000 ಇದೆ, ಕೇಂಬ್ರಿಡ್ಜಲ್ಲಿ 31,000 ಕಟ್ ಆಫ್ ಇದೆ, ಈಸ್ಟ್ ಪಾಯಿಂಟಲ್ಲಿ 55,000 ಇದೆ, ಸಿ ಕಾಲೇಜಲ್ಲಿ 75,000 ಮೇಲೆ ಇದ್ರೂ ಸೀಟ್ ಸಿಕ್ಕಿದೆ. ಸೊ AML ಬ್ರಾಂಚ್ಗೆ MIJಯಲ್ಲಿ 26,000 ರೇಂಜಲ್ಲಿ ಸಿಕ್ಕಿದೆ, ಕೇಂಬ್ರಿಡ್ಜಲ್ಲೂ 26,000 ರೇಂಜಲ್ಲಿ, ಈಸ್ಟ್ ಪಾಯಿಂಟಲ್ಲಿ 49,000 ರೇಂಜಲ್ಲಿ ಕಟ್ ಆಫ್ ಆಗಿದೆ ಲಾಸ್ಟ್ ರೌಂಡಲ್ಲಿ ಜನರಲ್ ಮೆರಿಟ್ಗೆ. ಸೊ ಸಿ ಕಾಲೇಜಲ್ಲೂ ಅಷ್ಟೇ 85,000 ಮೇಲೆ ಇದ್ರೂ ಸಿಕ್ಕಿದೆ.
ನೆಕ್ಸ್ಟು IS ಬ್ರಾಂಚ್ ಬಂದಾಗ 35,000 ಇದ್ದರೆ ನಿಮ್ಗೆ MVJL ಸಿಕ್ಕಿದೆ. ಸೊ ಕೇಂಬ್ರಿಡ್ಜಲ್ಲಿ 40,000 ತನಕ ಸಿಕ್ಕಿದೆ. ಸೊ ಈಸ್ಟ್ ಪಾಯಿಂಟಲ್ಲಿ 75,000 ರೇಂಜಲ್ಲಿ ಸಿಕ್ಕಿದೆ. ಸೊ ನಿಮಗೆ ಸಿ ಕಾಲೇಜಲ್ಲಿ 1,00,000 ಮೇಲೆ ಇದ್ರೂ ಈ ಕಾಲೇಜಲ್ಲಿ IS ಬ್ರಾಂಚು ಸಿಕ್ಕಿದೆ. EC ಬ್ರಾಂಚಿಗೆ ಬಂದಾಗ 42,000 ರೇಂಜಲ್ಲಿದ್ದಾಗ MVJ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಆ್ಯಂಡ್ ಕೇಂಬ್ರಿಡ್ಜಲ್ಲಿ 55,000 ಇದೆ. ಸೊ ಈಸ್ಟ್ ಪಾಯಿಂಟಲ್ಲಿ 94,000 ಇದೆ. ಸೊ ಸಿ ಕಾಲೇಜಲ್ಲಿ 1,00,000 ಮೇಲೇನೋ ರ್ಯಾಂಕಿಂಗ್ ಇದ್ದರೂ ಸೀಟ್ ಸಿಕ್ಕಿದೆ. ಸೊ ಓವರಾಲಾಗಿ ಕನ್ಸಿಡರ್ ಮಾಡಿದ್ರೆ ಸೊ ನಾವು ಏನಾದರೂ ರ್ಯಾಂಕಿಂಗ್ ವೈಸು ನಿಮ್ದು ಏನಾದರೂ ಒಳ್ಳೆ ರ್ಯಾಂಕಿಂಗ್ ಬಂದರೆ MVJನ ಸೀಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ಕೇಂಬ್ರಿಡ್ಜು, ಅದಾದಮೇಲೆ ಈಸ್ಟ್ ಪಾಯಿಂಟು, ಅದಾದಮೇಲೆ ಸಿ ಕಾಲೇಜಲ್ಲಿ. ಸೊ ನಿಮ್ದೇನಾದರೂ ಒಳ್ಳೆ ರ್ಯಾಂಕಿಂಗ್ ಇದ್ದರೆ MVJ ಕೇಂಬ್ರಿಡ್ಜ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಿಮ್ದೇನೋ ತುಂಬ 1,00,000 ಮೇಲೆ ರ್ಯಾಂಕ್ ಇದ್ದರೆ ನೀವು ಸಿ ಕಾಲೇಜಿನ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಕ್ಯಾಂಪಸ್ಸು ಯಾವ ಥರ ಇದೆ ಅಂದರೆ, ಈಗ MVJ ಬಂದು ಒಂದು ಲಾರ್ಜ್ ಕ್ಯಾಂಪಸ್ಸು, ಗುಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಬೆಟರ್ ಅಲ್ಯುಮಿನಿ ಪ್ರೆಸೆನ್ಸು. ಕೇಂಬ್ರಿಡ್ಜ್ ಆದರೆ ನಿಮ್ದು ಅರ್ಬನ್ ಕ್ಯಾಂಪಸ್ಸು, ಸೊ ಸ್ಟೂಡೆಂಟ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರುತ್ತೆ, ಟೆಕ್ ಇವೆಂಟ್ಸ್ ಆಗ್ತಾ ಇರುತ್ತೆ ಫ್ರೀಕ್ವೆಂಟಾಗಿ. ಈಸ್ಟ್ ಪಾಯಿಂಟು ಅದು ಯೂಜ್ ಇಂಟಿಗ್ರೇಟೆಡ್ ಕ್ಯಾಂಪಸ್ಸು, ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರಿಂಗ್ ಎಲ್ಲ ಜೊತೆಲೇ ಒಂದೇ ಕ್ಯಾಂಪಸ್ಸಲ್ಲಿದೆ. ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸಿ ಕಾಲೇಜು ಡೀಸೆಂಟ್ ಇನ್ಫ್ರಾಸ್ಟ್ರಕ್ಚರು, ಅಫೋರ್ಡಬಲ್ ಎಜುಕೇಷನು, ಒಂದು ಕಡಿಮೆ ಫೀಸಲ್ಲಿ ಒಂದು ರೇಂಜು, ಒಂದು ಬಿಲೋ ಅವರೇಜ್ ಕಾಲೇಜಲ್ಲಿ ಓದಬೇಕು ಅಂದರೆ ಇದೊಂದು ನೀವು ಕನ್ಸಿಡರ್ ಮಾಡ್ಕೊಬೋದು. MVJ, ಕೇಂಬ್ರಿಡ್ಜ್, ಈಸ್ಟ್ ಪಾಯಿಂಟು, ಸಿ ಕಾಲೇಜು, ಲೊಕೇಶನು, ಆಟೋನಮಸ್ ಸ್ಟೇಟಸ್ಸು, ಕೋರ್ಸಸ್ಸು, KCET ಕಟ್ ಆಫು, ಪ್ಲೇಸ್ಮೆಂಟು, ಕ್ಯಾಂಪಸ್ ಲೈಫ್ನ ಎಲ್ಲ ಕಂಪೇರ್ ಮಾಡಿದ್ದೀವಿ. ಈಗ ಫೈನಲ್ ಆಗಿ ಏನು ವರ್ಡಿಕ್ ಕೊಡ್ಬೋದು ಅಂದರೆ, MVJ ಯಾರಿಗೆ ಬೆಸ್ಟ್ ಅಂದರೆ KCET ರ್ಯಾಂಕ್ 20,000 to 40,000, ಪ್ಲೇಸ್ಮೆಂಟು ಫಸ್ಟ್ ಪ್ರಯಾರಿಟಿ, ಏರೋಸ್ಪೇಸ್ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇದ್ದರೆ ಈ ಕಾಲೇಜಿನ ನೋಡ್ಕೊಬೋದು, ಅಲ್ಯುಮಿನಿ ನೆಟ್ವರ್ಕು ಚೆನ್ನಾಗಿದೆ. ಸೊ ಈ ಒಟ್ಟಾರೆ ಈ 4 ಕಾಲೇಜುಗಳಲ್ಲಿ ಬ್ಯಾಲೆನ್ಸ್ಡ್ ಚಾಯ್ಸ್ ಆಗಿ ನೀವು MVJನ ಇಟ್ಕೊಬೋದು. ನೆಕ್ಸ್ಟ್ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನೀವೇನಾದರೂ IT ಬ್ರಾಂಚಸ್ ಇಂಟ್ರೆಸ್ಟ್ ಇದ್ದರೆ, ಆಟೋನಮಸ್ ಕಾಲೇಜಸ್ಸೇ ಬೇಕು ಅಂದರೆ, ಕೋಡಿಂಗು, ಕಲ್ಚರು, ಟೆಕ್ ಎನ್ವಿರಾನ್ಮೆಂಟ್ ಬೇಕು ಅಂದರೆ, ಸಾಫ್ಟ್ವೇರ್ ಕೆರಿಯರ್ ಫೋಕಸ್ ಇರೋ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಚಾಯ್ಸು. ಸೊ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ನಿಮ್ಮದು 40,000 to 70,000 KCET ರ್ಯಾಂಕ್ ಇದ್ದರೆ ಒಂದು ಒಳ್ಳೆ ದೊಡ್ಡ ಕ್ಯಾಂಪಸ್ಸು. ಸೊ ಇಲ್ಲೂ ಅಷ್ಟೇ ಬ್ರಾಂಚಸ್ ಚೆನ್ನಾಗಿದೆ, ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಬೇಕು. ಸೊ ಲಾಸ್ಟ್ ಫ್ಯೂ ಇಯರ್ಸಿಂದ ಪ್ಲೇಸ್ಮೆಂಟ್ ಇಂಪ್ರೂವ್ ಆಗ್ತಾಯಿದೆ. ಸೊ ನೀವು ಆ ಪಾಯಿಂಟಲ್ಲಿ ನೋಡಿದ್ರೆ ಈಸ್ಟ್ ಪಾಯಿಂಟು ಒಂದು ವೆರಿ ಗುಡ್ ಕಾಲೇಜು. ನೆಕ್ಸ್ಟು ಸಿ ಕಾಲೇಜ್ ಅಂದರೆ ನಿಮ್ದೇನಾದರೂ ರ್ಯಾಂಕಿಂಗ್ 1,00,000 ಮೇಲೆ ಇದ್ದು ಒಂದು ಅಫೋರ್ಡಬಲ್ ಇಂಜಿನಿಯರಿಂಗ್ ಎಜುಕೇಷನ್ ಬೇಕು, ಬೆಂಗಳೂರಲ್ಲೇ ನನಗೆ ಇಂಜಿನಿಯರಿಂಗ್ ಓದಬೇಕು, ಬಜೆಟ್ ಫ್ರೆಂಡ್ಲಿ ಒಂದು ಆಪ್ಷನ್ ಆಗಿ ಸಿ ಕಾಲೇಜನ್ನ ನೀವು ನೋಡ್ಬೋದು. ಓವರಾಲ್ ಆಗಿ ನಾವು KCET ಕಟ್ ಆಫಲ್ಲಿ ರ್ಯಾಂಕಿಂಗ್ ಕೊಟ್ಟಾಗ MVJ ಫಸ್ಟಿಗೆ ಬರುತ್ತೆ, ಕೇಂಬ್ರಿಡ್ಜು ಸೆಕೆಂಡ್ ಪ್ಲೇಸು, ಈಸ್ಟ್ ಪಾಯಿಂಟು ನೆಕ್ಸ್ಟ್ ಪ್ಲೇಸಲ್ಲಿ, ಸಿ ಕಾಲೇಜು ಲಾಸ್ಟ್ ಪ್ಲೇಸಲ್ಲಿ ಬರುತ್ತೆ. ಆದರೆ ಒಂದು ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಕಾಲೇಜೇ ಎಲ್ಲನೂ ಆಗೋದಿಲ್ಲ. ಸೊ ನೀವೇನು ಸ್ಕಿಲ್ ಕಲ್ತಿರೋ ಅದ್ರ ಮೇಲೆ ನಿಮಗೆ ಪ್ಲೇಸ್ಮೆಂಟು ಸಿಗುತ್ತೆ. ಸೊ ನಿಮ್ಮ KCET ರ್ಯಾಂಕು, ಬ್ರಾಂಚ್ ಇಂಟ್ರೆಸ್ಟು, ಬಜೆಟು ಮತ್ತು ಕೆರಿಯರ್ ಗೋಲ್ಗೆ ಯಾವ ಕಾಲೇಜ್ ಮ್ಯಾಚ್ ಆಗುತ್ತೋ ಅದೇ ನಿಮ್ಮ ಬೆಸ್ಟ್ ಕಾಲೇಜು. ಸೊ ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡೋ ಮೊದಲು ಕಟ್ ಆಫು, ಪ್ಲೇಸ್ಮೆಂಟು, ಬ್ರಾಂಚ್ ಅವೈಲಬಿಲಿಟಿನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಈ 4 ಕಾಲೇಜಲ್ಲಿ ನಿಮ್ಗೆ ಯಾವ ಕಾಲೇಜ್ ಆಯ್ಕೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಲೇಜ್ ದುನಿಯಾ ವಿತ್ ನಾಗೇಶ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ KCET ಕೌನ್ಸಿಲಿಂಗ್.